ಏನ್ ಗುಂಡಕ್ಕಯ್ಯ ಊರಿಗೆಲ್ಲ ಊಟ ಹಾಕಿಸ್ತಿ ಅಂತ ಅನ್ಕೊಂಡ್ರ ಏನು ಮಾಡ್ದಂಗ ಸಿಂಪಲ್ ಆಗಿ ಮಗನ್ ಮದುವೆ ಮಾಡ್ಬಿಟ್ಟಲ್ಲ ಕೊನೆಗುವ. ಯಾರಿಗೂ ಹೇಳ್ದಂಗ ಇದ್ಯಾಕ ಇಷ್ಟ ಹತ್ರದಿಂದ ಮದುವೆ ಮಾಡ್ಬಿಟ್ರಿ ಲಕ್ಷ್ಮಿ ನೀನುವ. ಲಕ್ಷ್ಮಿ ಮಗಳನ್ನ ಮದುವೆ ಮಾಡ್ಕೊಂತಾನೆ ಅಂದ್ರ ಕೇಡ್ ಬಗೆಯವರೇ ಭಾಳ ಇರ್ತಾರ ಅಪ್ಪಜರಪ್ಪು. ಅದಕ್ಕೆ ಸುಮ್ಕ ಯಾಕ ನನ್ನ ಮಕ್ಳಿಗೆ ತಲೆನೋವು. ಅದಕ್ಕೆ ಮದುವೆ ಮಾಡ್ಕೊಂಬಿಡುಮ ಅಂತೇಳಿ ನಾನು ಲಕ್ಷ್ಮಿಗೆ ಹೇಳಿದೆ. ಶಾಂತಿ ಮಗು ಕುಟ ಹೇಳ್ಬೇಡ, ಬೇಡ ಇಲ್ಲ ಮದುವೆ ಮಾಡ್ಕೊಂಬಿಡುಮ. ನಾನು ನೀನು ಮತ್ತು ನಮ್ಮನೆ ಗಂಡ ಹೆಂಡತಿ, ನಾವು ಗಂಡ ಹುಡುಗರ ಅಪ್ಪ ಅಮ್ಮ ಹುಡುಗಿಯರ ಅಪ್ಪ ಅಮ್ಮ ಇಷ್ಟ ಸಾಕು. ಆವಾಗ ಗೊತ್ತಾದ್ರೆ ಊರಾಗ ಎಲ್ಲರೂ ಬರ್ತಾರ. ನಮ್ಮ ಅಣ್ಣ ನಮ್ಮ ಇದು ನನ್ನ ಮೈದ್ನಂಗೂ ಗೊತ್ತ ಹೇಳಿಲ್ಲ ನಾವು. ಬೇಡ ಸುಮ್ಕ ಈಗ ಊರು ಮಂದಿ ಅನ್ನಾಗ ಜಗಳ ತಂದಿಡ್ತಾವ ಬಿಡ್ತಾವ. ಹುಡುಗ ಹಂಗ ಹುಡುಗಿ ಹಿಂಗ ಅಂದ್ಬಿಟ್ಟು ತಂದಿಡ್ತಾರ. ಆಮ್ಯಾಗ ಮದುವೆ ಫಿಕ್ಸ್ ಆಗಿರೋದು ಕ್ಯಾನ್ಸಲ್ ಆಗ್ಬಿಡುತ್ತಾ ಅಂತೇಳಿ ಮದುವೆ ಇವತ್ತು ಇಟ್ಕೊಂಡಿವಿ. ರಿಸೆಪ್ಷನ್ ಯಾವತ್ತಾರ ಇಟ್ಕೊಂಡ್ರೆ ಆಯ್ತು ಅಂತೇಳಿ. ಹಾಯ್ ವೀಕ್ಷಕರೇ, ಭಾಳ ಯಾರಿಗೂ ಹೇಳ್ದಂಗೆ ನನ್ನ ಮಗಳ ಮದುವೆನ ಮಾಡಿ ಮುಗಿಸ್ಬಿಟ್ಟೆ. ಹೆಂಗೋ ನನ್ನ ಮಗಳು ನೆಮ್ಮದಿಯಾಗಿದ್ರೆ ಸಾಕು. ನನ್ನ ಮಗಳಿಗೆ ಸ್ವಲ್ಪ ಆತರದ ಬುದ್ಧಿ, ಒಂಥರ ಮಂಗನ ಬುದ್ಧಿ ಇದ್ದಂಗ ಅದ್ರ ಕೈಯಾಗ ಮಾಡಿಕೆ ಕೊಟ್ಟೀನಿ. ಅದೇನ್ ಮಾಡುತ್ತೋ ಉಳಿಸ್ಕೊಳುತ್ತೋ ಇಲ್ಲ ತಗೊಂಡೋಗಿ ಎಸಿಯುತ್ತೋ ಯಾರು ಗೊತ್ತು. ಬುದ್ಧಿ ಬಂದ ಉಳಿಸ್ಕೊಳುತ್ತ ಮನುಷ್ಯನ ಥರ ಆದ್ರೆ, ಇಲ್ಲ ಅಂದ್ರೆ ಮಾಡಿ ಬಿಸಾಕುತ್ತ. ಏನ್ ಮಾಡುತ್ತಾ ನನ್ನ ಮಗಳು ನೋಡ್ಬೇಕು. ನಮ್ಮ ಶಾಂತಿ ನಂಗಲ್ಲ, ನಮ್ಮ ಒಂದು ಅಮ್ಮ ಭಾಳ ಕಿಟಪಚಿ ಜಾಸ್ತಿ. ಅದ್ರ ಕಾಣಿಸ್ಕೊಳಕಿಲ್ಲ ಭಾಳ. ಅದ ಹೆಂಗ್ ಬದುಕ್ತಾಳೋ ಅದೇನ್ ಜೀವನ ಮಾಡ್ತಾಳೋ ಕಾಣಿ ನಾನು. ಒಟ್ನಾಗ ಭಾಳ ಗುಂಡಕೈ ಅಷ್ಟು ನಂಬಿಕೆ ಇಟ್ಟು ಮದುವೆ ಮಾಡ್ಕೊಡಂತಂದು ಬಿಡು. ನನ್ನ ಮಗಳನ್ನ ಹೆಂಗೋ ಮದುವೆ ಮಾಡ್ಬೇಕಲ್ಲ ಅಂತ ಮಾಡ್ಕೊಟ್ಟೀನಿ, ನೋಡ್ಬೇಕು. ಇದೇನಪ್ಪ ಲಕ್ಷ್ಮಕ್ಕನ ಮಗಳನ್ನ ಸಂಕ್ರಮ ಕೊಟ್ಟು ಮದುವೆ ಮಾಡಾರ. ಹೀಗೆ ಬಾಳಿ ಛತ್ರಿ ಅವಳ ಇಬ್ಬರು ಸಾಕರ ಮನೆಗೆ ಸೇರಿಸ್ಬಿಟ್ಲು. ಅಯ್ಯೋ ಹೆಂಗ್ ಮದುವೆ ಆಗಿ ನಿಂತಾಳ. ಓಹೋ ಬಾರಿನ ಛತ್ರಿ ಅವರ ಬಿಡು ಇವರು. ಒಳಗೆ ಮಾಡಿ ಮುಗಿಸ್ಬಿಟ್ಟಲ್ಲ. ಗುಂಡಕೈ ಅವ್ರ ತಮ್ಮ ಸಾವುಕಾರನಂತೆ ಅವನ್ಗ ಹೇಳಿಲ್ಲ, ಅವ್ರ ಮೈತನ್ಗ. ಆ ಕಡೆ ನೋಡಿದ್ರ ಅವಳ ಮಗಳಿಗೂ ಹಿಂಗೂ ಹೇಳಿಲ್ಲ. ಇವರೇ ನಿಂತು ಮಾಡ್ಬಿಟ್ರಲ್ಲ ಇವರು. ಅಬ್ಬೋ ಅಬ್ಬೋ ಅಬ್ಬೋ. ಈ ವಿಚಾರನ ಫಸ್ಟು ಹೋಗಿ ಜಯಮ್ಮನ ಹೇಳಿ ಕರ್ಕೊಂಬತ್ತೀನಿ. ಜಯಮ್ಮ ಒಂಚೂರು ಉಗ್ದು ಕೈ ಹಾಕ್ತಾಳೆ. ಆಕಿನ ಸರಿ ಇವ್ರ ಜೊತೆ ಜಗಳ ಮಾಡಕ್ಕೆ. ಅಬ್ಬೋ ಏನು ಮಾಡ್ಬಿಟ್ರು ಮದುವೆಯ. ಹಿಂಗೆ ಒಳಗೆ ಮಾಡ್ಕೊಂಬಿಟ್ರಲ್ಲ ಇವರು ಸಾವುಕಾರ ಮನೆಯವರು. ಅವಳು ನೋಡಿದ್ರೆ ಅವಳು ಹಂಗೆ ಮಾಡ್ಕೊಂಡ್ರು, ಇವಳು ನೋಡಿದ್ರೆ ಇವಳು ಹಂಗೆ ಮಾಡ್ಕೊಂಡ್ರು. ಲಕ್ಷ್ಮಿ ಭಾರಿ ಛತ್ರಿ ಬಿಲ್ಲೆ ಅವಳ ಬಿಡ. ಹೋಗಿ ಹೇಳಿ ಕರ್ಕೊಂಬತ್ತೀನಿ ಊರ್ನ ಹೆಂಗಸ್ರನ್ನೆಲ್ಲ ಮಾತಾಡ ಮಾಮ್ಯಾಕ. ನನ್ನ ಮಕ್ಳು ಕಣ್ಣು ಕಾಣಿಸ್ಲಿಲ್ವೇನ ಸಾವುಕಾರ ಮಕ್ಳಿಗೂ ಇವ್ರಿಗೂ. ಇಲ್ಲ ಜಯಮ್ಮನ ಮಕ್ಳು ಯಾರು ಕಣ್ಣು ಕಾಣಿಸಿದ್ರೆ ಅವ್ರನ್ನ ಮದುವೆ ಮಾಡ್ಕೊಬಿಟ್ಟಿದ್ರೆ ಖುಷಿ ಪಟ್ಬಿಡುವೆ. ಅಲ್ಲ ಹೋಗಿ ಲಕ್ಷ್ಮಿ ಮಕ್ಳ ಇಬ್ಬರು ಸಾವುಕಾರ ಮಕ್ಳ ಮದುವೆ ಆಗ್ಬಿಟ್ಲಲ್ಲ ಇವಳು. ಇಬ್ಬರು ಮಕ್ಳನ್ನು ಮಾಡ್ಬಿಟ್ಲಲ್ಲ ಲೌಡಿ. ಹಿಂಗಿರೋದಕ್ಕೆ ನಮ್ಗೆ ಆಗ್ದಂಗಿರೋದು ಮಾಡ್ತೀನಿ ಇವ್ರಿಗೆ. ಊರು ಹೆಂಗಸ್ರನ್ನೆಲ್ಲ ಕರ್ಕೊಂಬರ್ತೀನಿ. ಆ ಊರ ಸರಿ ಜಗಳ ಮಾಡಕ್ಕ ಇವ್ರಿಗೆಲ್ಲ. ಅಯ್ಯೋ ಇವ್ರಿ, ಇವಳು ಪಾರ್ವತಮ್ಮ ಹೋಗ್ತಾಳೆ ಕಣ. ಊರಾಗೆಲ್ಲ ಮೇಲೆ ಕರ್ಕೊಂಬರ್ತಾಳೆ ಇವಳು. ಭಾಳ ಛತ್ರಿ ಬಿಲ್ಲಿ ಅವಳ ಇವಳು. ಅಬ್ಬೋ ಹೋಗ್ತಾಳೆ ಕಣಪ್ಪ. ಸುಮ್ಕಿರು ಲಕ್ಷ್ಮಿ, ಹೋದ್ರೆ ಹೋಗ್ತಾಳ. ನಾವೇನು ಕದ್ದ ಮದುವೆ ಮಾಡ್ತಾವಿ? ಊರಾಗ ರಾಜಾರೋಷವಂಗ ಸಿಂಪಲ್ ಆಗಿ ಚಾಪ್ರ ಹಾಕ್ಸಿ ಮದುವೆ ಮಾಡಕತ್ತಾವಿ. ಮಗಳದು ಒಳಿಯೊಂದು ಯಾವ್ದಕ್ಕೆ ತಲೆ ಕೆಡ್ಸ್ಕಂತಿ ಸುಮ್ಕುಂದ್ರ. ಮಗಳದು ಮದುವೆ ಮಾಡ್ಬೇಕಾರ ಇಂಥವೆಲ್ಲ ಬರ್ತಾವ. ಬಂದು ಏನಾರು ಆಡ್ಕೊಳ್ಳಿ, ಸುಮ್ಕಿದ್ ಬಿಡು. ನೀನಂತ ಮಾತು ಕೇಳಿಬಿಡ. ಆಮ್ಯಾಗ ನೋಡು ಈಗ ಮದುವೆ ಮಾಡಾರ ಬೀಗರು ಯಾವ ಥರ ಮಾತಾಡ್ತಾರ ಅಂತ ಅನ್ಸ್ಕೊಂಬಾರ್ದು ನಾವು. ಸರಿ ಏನಾ? ಸರಿ ಕಣಪ್ಪ, ನೀನು ಇಟ್ಟು ಧೈರ್ಯ ಕೊಟ್ಟಲ್ಲ, ನಂಗೆ ಯಾವುದೋ ಭಯ ಇಲ್ಲ ಬಿಡು. ನಾನಂತೂ ಖುಷಿಯಾಗ ಇರ್ತೀನಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಳಕಿಲ್ಲ. ಏನಮ್ಮ ಲಕ್ಷ್ಮಿ ಅಮ್ಮ, ಹಂಗು ಹಿಂಗು ನೀನು ನನ್ನ ಬೀಗ್ರಾಗ್ಬಿಟ್ಟೆ ಅನ್ನೋ. ಒಂದು ಮಾಡ್ಕೊಂಬೇಕಂತೇಳಿ ಭಾಳ ದಿನದಿಂದ ಕೇಳ್ತಿದ್ದಿ. ಹಂಗು ಹಿಂಗು ಮಾಡ್ಕೊಟ್ಟಲ್ಲ. ಎತ್ತಿರೋರು ಮಕ್ಕಳನ್ನ ಕೊಟ್ಟಾಗ ಅವ್ರ ಕಷ್ಟ ಎಲ್ಲ ಏನು ಅಂತ ಅರ್ಥ ಆಗ್ತಾವ. ನಿಮ್ಮ ಮನೆ ಮಗಳನ್ನ ನಮ್ಮ ಮನೆ ಸೊಸೆಗಿಂತ ಮಗಳಾಗ ನೋಡ್ಕೊಂತೀನಿ. ಯಾವುದಕ್ಕೂ ಯೋಚನೆ ಮಾಡಬೇಡಮ್ಮ. ಅಯ್ಯೋ ನಿನ್ನ ಬಗ್ಗೆ ನಂಗೆ ಯಾವತ್ತೂ ಯೋಚನೆ ಇಲ್ಲ ಕಣ್ಕೊಂಡಕ್ಕಯ್ಯೋ. ಆದ್ರೆ ನನ್ನ ಮಗಳದಿ ಅವಳೊಂಚೂರು ಮಂಗನ ಬುದ್ಧಿ ಇದ್ದಂಗ. ಅವಳೊಂಚೂರು ನೀವು ಹೆಂಗ್ ನೋಡ್ಕೊಂತೀರ ಅನ್ನೋದ ನಂಗೆ ಭಾಳ ತಲೆ ಕೆಡಕತ್ತೈತಿ. ಯಾರು ಹೇಳಿದ್ರು ನಂಬಿಡುತ್ತಾ, ಯಾರು ಹೇಳಿದ್ರು ಬಿಟ್ಬಿಡುತ್ತಾ. ಇನ್ನು ಮುಂದೆ ಹೆಂಗೋ ಅನ್ನೋ ಥರ ಆಗೈತಿ. ನಮ್ಮ ಶಾಂತಿ ಅಮ್ಮನಂಗಲ್ಲ, ನಮ್ಮ ಒಂದು ಅಮ್ಮ ಭಾಳ ಕೋಪಿಷ್ಟೆ. ಬಿಡ್ರಿ ಅತ್ತೆ, ಎಷ್ಟೇ ಕೋಪ ಆದ್ರೂ ನಾನು ಕರ್ಗಿಸ್ತೀನಿ. ಶಂಕರ್ ಕರ್ಗಿಸ್ತಂಗಿರಕ್ಕಿಲ್ಲ. ನಿನ್ನ ಮಗಳಿಗೆ ಎಷ್ಟೇ ಕೋಪ ಇದ್ರು, ಈಗ ನನ್ನ ಹೆಂಡ್ರಿಗೆ ಎಷ್ಟೇ ಕೋಪ ಇದ್ರು ಕರ್ಗಿಸ್ತೀನಿ ಬಿಡಿಯತ್ತೆ. ಯಾವುದಕ್ಕೂ ಯೋಚನೆ ಮಾಡಬೇಡ್ರಿ. ನಾನು ಕರ್ಗಿಸ್ ನೋಡ್ಕೊಂತೀನಿ. ಅವಳು ಕೊಬ್ಬೆಲ್ಲ ಕರಿಬೇಕು. ಅವಳು ಯಾವ್ದ್ರಾಗುವ ಉದ್ರುತನ ಮಾತಾಡಬಾರ್ದು. ಆ ಥರ ಮಾಡ್ತೀನಿ ರೀ. ಏನಂಗೆ ಇವತ್ತು ಮದುವೆ ಆಗಿ ನೀವು ಇವತ್ತು ನನ್ನ ಗಂಡನ ಕೈಯಾಗ ಅನ್ಸದ್ ಬಿಡಕ್ಕಿಲ್ಲ ಏನ. ಈಗ ತನ ಮದುವೆ ಆಗೋಳ ಸುಮ್ಮನಿರು ಅನ್ನೋದ್ಬಿಟ್ಟು ನೀನೇನು ಲಕ್ಷ್ಮಿ ಅವ್ವ ಹಿಂಗಾಡ್ತಿ. ಅಮ್ಮ ಅಂತ ಮಾತಾಡ್ಸೋಕ್ಕೂ ಬೇಜಾರಾಗುತ್ತಾ ಬಿಡು. ನೀನು ಎದ್ದಿದ್ದಂಗೆ ಹೇಳ್ಬಿಟ್ಟು ಚೆನ್ನಾಗಿ ಬಯಸ್ತಿ ಬಿಡೋ ನೀನು. ಅವಳಂಗಲ್ಲ ಎಲ್ಲರೂ ಒಂದೇ ಥರ ಇರ್ತಾರೆ ಏನ. ಅವಳಂಗಲ್ಲ ಇವಳಂಗಲ್ಲ ಅನ್ನಕ್ಕ. ಹೋಗು ಸುಮ್ಕ. ಸುಮ್ಮನಿರು. ಒಂದು ಅಪ್ಪ ಅಮ್ಮ ಎತ್ತೋರು ಸುಮ್ಮನೆ ತಮಾಸೆಗೆ ಒಂದು ಮಾತು ಅಂದಿರ್ತಾರೆ. ಯಾಕೆ ತಲೆ ಕೆಡ್ಸ್ಕೊಂತ ಸುಮ್ಕುಂದ್ರು? ಹಂಗೆ ರೇಗ್ಬಿಟ್ಟ ಅಪ್ಪ ಅಮ್ಮ ಇದು ಮಾಡ್ಬಿಡ್ತಾರೇನ? ಸುಮ್ಮನಿರು. ಹಂಗೆ ರೇಗ್ಬಾರ್ದು. ಎತ್ತೋರ್ ಮುಂದೆ ಹೆಣ್ಮಕ್ಳು ರೇಗ್ಬಾರ್ದಂಗೆ. ಸುಮ್ಮನಿರು. ಆಮ್ಯಾಗ ತಂದೆ ತಾಯಿ ಬೇಜಾರು ಮಾಡ್ಕೊಂತಾರೆ. ಸುಮ್ಮನಿರು. ಇವು ನಾನೇನು ನೋಡಕತ್ತಿರೋದು. ಒಂದು ಸಾವುಕಾರ ಮನೆ ಸೊಸೆ ಅದ್ಲ. ಹಿರಿಯಾತ ಸಾವುಕಾರ ಮನೆ ಸೊಸೆ. ಯಪ್ಪ ಲಕ್ಷ್ಮಿ ಭಾಳ ಛತ್ರಿ ಇದ್ದಾಳ ಬಿಡಪ್ಪ. ಒಳಗೆ ಮಗಳನ್ನ ಮದುವೆನೇ ಮಾಡ್ಬಿಟ್ಲು. ಅಯ್ಯೋ ನಂಗೂ ಇಷ್ಟು ಗೊತ್ತಾಗಲಿಲ್ವಲ್ಲ. ಗೊತ್ತಾಗಿದ್ರೆ ಮೊದಲ ಮದುವೆ ಕೆಡಿಸ್ತಿದಿ.
ಅಲ್ಲ ಕಡೆ ಲಕ್ಷ್ಮಿ ಇರು ವಾರ್ಗಿತಿ ವರ್ಷಯಾಗ ಅಕ್ಕ ಅನ್ಬಿಟ್ಟು ಇಷ್ಟು ಗ್ಯಾನ್ ಇಲ್ವಲ್ಲ ಇವಮ್ಮ ಗುಂಡಕ ಹಿಂಗೂ ಗ್ಯಾನ್ ಇಲ್ವಲ್ಲ ಮದುವೆ ಮಾಡ್ಕೊಂತೀರಾ ಅಲ್ಲ ಕಣೆ ಜಯಿ ನಿನ್ಗೇನೆ ಬಂದಿರೋದು ನಾನು ನನ್ನ ಮಗನ ಮದುವೆ ಮಾಡೋದು ನಿನ್ಗೇನೋ ಉರಿ ಏನು ಉರಿ ಐತಿ ಅಂತ ಕೇಳ್ತಿರೋದು ನನ್ನ ಮಗುನ ನನ್ನ ಇಷ್ಟ ನಾನು ಊರಿಗೆ ಕರ್ದಂಗಾರು ಮಾಡ್ತೀನಿ ಇಲ್ಲ ನನ್ನ ಮಗ ನನ್ನ ಕರಿದಂಗೆ ಮಾಡ್ಕೊಂಡ್ ಬರ್ತಾನ ಅದನ್ನ ಕೇಳಕ್ ನೀನ್ ಯಾವಳು ಎದಕ್ ಬಂದಿ ಅಂತ ಕೇಳ್ತಿರೋದು ನಾವೇನಾದ್ರು ನಿನ್ನ ಮದುವೆಗೆ ಬರೋಳಿವೇನ ಎದಕ್ ಬಂದು ಮಾತಾಡ್ತಿ ಅಲ್ಲ ಒಂದು ಮದುವೆನ ಮಾಡ್ಬಿಟ್ಟ ಗುಂಡಕಯ್ಯ ಆದ್ರ ಸುಂದ್ರಿದು ಇನ್ನೂ ಮದುವೆ ಮಾಡಿಲ್ವಲ್ಲ ಇಬ್ರು ಒಟ್ಟಿಗೆ ಮಾಡ್ತೀನಿ ಅಂತಿದೆ ಊರಲ್ಲೆಲ್ಲ ಬಿಗಿತಿದೆ ಆದ್ರ ಇವ್ರಿಬ್ರದ್ದು ಮಾತ್ರ ಮಾಡಿ ಒಂದೊಂದು ಮಾಡಕ್ಕಿಲ್ವೇ ಇವಳ್ದಾ ಸುಂದ್ರಿದಾ ಅಯ್ಯೋ ನೀನು ಅನ್ಕಾಯುವಾಗ ನಿನ್ನ ಮಗಳ ಹಂಗೆ ನಿಂತಿರ್ಬೇಕೇನ ಅಲ್ಲ ಕಣೆ ಪಾರ್ವತಿ ನಿಂಗೆ ಊರು ಸೊಬ್ರಿ ಎಲ್ಲ ಚೆನ್ನಾಗಿ ಗೊತ್ತಿರ್ತಾವ ಆದ್ರೆ ನಿಮ್ಮ ಮನೆದ ನಿಂಗೆ ಗೊತ್ತಿರಕ್ಕಿಲ್ಲ ಅಲ್ಲ ನಿನ್ ಮಕ್ಳದ್ ನೀನ್ ನೋಡ್ಕಳೆ ಅದನ್ ಬಿಟ್ಟು ನನ್ನ ಮಗ್ಳದೇನೆ ಮಾತಾಡಕ್ ಗೊತ್ತಿ ನಿನ್ ಮಗಳು ಹಿರಿಯಾಕಿ ಪಲ್ಲವಿ ನಮ್ ಸಂತೆಮ್ಮ ಒಂದು ವಯಸ್ಸೋಳು ವಯಸ್ಸೋಳು ಅವ್ರಗ ಇನ್ನ ಮದುವೆ ಮಾಡಿದ ನೀನು ಅದನ್ನ ಬಿಟ್ಟು ನೀನು ನನ್ನ ಮಗ್ಳದ ಯಾಕೆ ಮಾತಾಡ್ತಿ ನನ್ನ ಮಗಳದ ಆಗ್ಲೇ ಹುಡುಗನ್ ಹುಡುಕಿನಿ ಆದ್ರ ಮದುವೆ ಟೈಮಾಗ ಕೇಳೋ ಟೈಮಾಗ ಒಂದದು ಮತ್ತ ಇವ್ರದ್ದು ಸಂಕ್ರಮಣ ಮಾತ್ರ ಕೇಳದ್ಮು ಅದಕ್ಕೆ ಅವರಿಬ್ರದ್ದು ಮದುವೆ ಮಾಡಕತ್ತಾವಿ ನಮ್ಮ ಸುಂದ್ರಿದು ಮತ್ತ ನಮ್ಮ ಅಳಿಯಾಗೊಂದು ಕೇಳಿಲ್ಲ ಅದಕ್ಕೆ ಇನ್ನೊಂದ್ಸರಿ ಹೋಗಿ ಕೇಳ್ಬಿಟ್ಟು ಮದುವೆ ಮಾಡ್ತೀವಿ ಅದ್ರಾಗ ಏನೈತಿ ನನ್ನ ಮಗಳಿಗೂ ಮದುವೆ ಫಿಕ್ಸ್ ಆಗೈತಿ ಮಾಡ್ತೀನಿ ಇಷ್ಟಾಗಿ ಇವೆಲ್ಲ ಮಾತಾಡಕ್ ಹೋಗ್ಬೇಡ ನೀನು ಅಗೋ ಅಲ್ಲ ಕಣಕ ಮದುವೆ ಅಂದ್ಮ್ಯಾಗ ಊರವ್ರನ್ನೆಲ್ಲ ಕರಿಬೇಕು ತಾನೆ ಇಷ್ಟು ಇಲ್ಲಲ್ಲ ನಿಮ್ಗೆ ಏನು ಬುದ್ಧಿ ಕಲ್ತೀರಾ ಏನು ಅದ್ರಾಗೂ ನಿನ್ನ ವಾರ್ಗಿತಿನೂ ಸುತ್ತ ಕರ್ದಿಲ್ಲ ಹಾಕಿ ಅವಳು ಮಗಳನ್ನ ಕರ್ದಿಲ್ಲ ನೋಡ ಮಗಳೊಳಗೆ ಕರೆದು ಮಾಡ್ಬೇಕು ತಾನೆ ಮದುವೆಯ ಒಳಗೆ ಮಾಡ್ಕೊಂಬಿಟ್ರಲ್ಲ ಮದುವೆ ಅಯ್ಯೋ ಅಯ್ಯೋ ತಾಯಿ ಇದನ್ನ ಅನ್ನದ ಬಿಟ್ಟು ಬಿಡು ನಾನು ಎದುರುಗ ನೀನು ನಾಟಕ ಮಾಡ್ಕೊಂಡ್ ಬರೋದ ನಮ್ಮ ಇಷ್ಟ ಕಂಡ್ರ ನಮ್ಗೆ ಇಷ್ಟಿತ್ತ ಕರಿತೀವಿ ಮದುವೆ ಗಂಡು ಹೆಣ್ಣು ಇದ್ರ ಸಾಕು ಮದುವೆ ಆಗಕ್ಕ ಮಂದಿ ಎಲ್ಲ ಬರ್ಬೇಕನ್ನೋದೇನಿಲ್ಲ ಹುಡುಗರಪ್ಪ ಅಮ್ಮ ಹುಡುಗಿಯರಪ್ಪ ಅಮ್ಮ ಇವಿ ಸಾಕು ಸದ್ಯಕ್ಕ ನಾವ್ ಹೆಂಗ್ ಮಾತಾಡ್ಕೊಬೇಕು ಹೆಂಗ್ ಬಿಡ್ಬೇಕು ಯಾರ್ಯಾರು ಹೇಳ್ಕೊಬೇಕು ಓಹೋ ನಿಮ್ಮಂತವ್ರಿಗೆ ಹೇಳ್ಬಿಟ್ಟು ಆಮ್ಯಾಗ ನನ್ನ ಮಗನ ಮದುವೆ ನಿಂತೋಲಿ ಅಂತೇಳಿ ಒಂದು ಅಮ್ಮನ ಏನಾರು ತಲೆ ಕೆಡ್ಸಿ ಮದುವೆ ನಿಲ್ಸಿಸ್ಬಿಡುವ ಅಂತೇಳಿ ಪ್ಲಾನ್ ಹಾಕಿದ್ರೇನೋ ಅಲ್ಲ ನೀವು ಸಂಚು ಮಾಡಿದ್ರೇನೋ ನೀವೆಲ್ಲ ಸೇರ್ಕೊಂಡು ಅದಕ್ಕೆ ಆ ಸಂಚು ವಿಫಲ ಆಗ್ಬಿಡ್ತಲ್ಲ ಈಗ ನಿಮ್ಗೆಲ್ಲ ಒಟ್ಟ ಉರಿತಿರ್ಬೇಕಲ್ಲ ಅಲ್ಲ ನಿನ್ನ ಮಗಳನ್ನ ಮದುವೆ ಮಾಡಿದ್ರ ನಮ್ಗೆ ಯಾಕೆ ಸಂಚಾಗುತ್ತಾ ನಂಗೆ ಕೊಟ್ಟೆ ಉರಿಯುತ್ತಾ ನಾವೇನು ಒಟ್ಟುರ್ಕೊಂಡಿಲ್ಲ ನಾವು ಒಂದು ಮಾತು ಇದ್ದಿದ್ದಂಗೆ ಹೇಳಿದ್ದು ಅಷ್ಟೇ ಇದ್ದಿದ್ದಂಗೆ ಹೇಳಿದ್ರೆ ಎದು ಬಂದು ಎದೆಗೋದ್ರು ಅನ್ನೋ ಹತ್ರ ಯಾಕೆ ಮಾತಾಡ್ತೀಯಕ್ಕ ನಾವೇನಾದ್ರು ಕೆಟ್ಟಂಗೆ ಮಾತಾಡಿದ್ವಿ ನಿನ್ನ ಜೊತೆಗೆ ಮಾಡಿದ್ಯಲ್ಲ ಹೇಳ್ಬೇಕು ತಾನ ನಿನ್ನ ವಾರ್ಗಿತಿಗೂ ಅಂತಂದು ಅವಳು ನಿಮ್ಮನೆ ಹಾಕಿನ ತಾನೆ ಅವಳೇ ನಿನ್ನ ಕೆಟ್ಟದ್ದು ಮಾಡ್ಬಿಡ್ತಿದ್ಲೆ ನಿನ್ನ ಮಗ ವೆಂಕಟೇಶನ್ನ ಕರೆದಿಲ್ಲ ನೀನು ಸೊಸೆನೂ ಕರೆದಿಲ್ಲ ಮಗಳು ಇಲ್ಲ ಒಳಗ ಮಾಡ್ಕೊಂಡಿ ಅಂದ್ರೆ ನೀನು ಬಾರಿ ಇದೆ ಬುಡಕೊಂಡಕ್ಕ ಈ ಗುಂಡಕ್ಕಂದು ಹೆಂಗಾರು ಹೋಲಿ ಕಣೆ ಆ ಲಕ್ಷ್ಮೀದ್ ನೋಡೆ ನಾನು ಊರ್ ಮಂದಿನ ಬಿಟ್ಟು ಮಾಡಕ್ಕಿಲ್ಲ ನಾನು ಊರ್ ಮಂದಿನ ಬಿಟ್ಟು ಮಾಡಕ್ಕಿಲ್ಲ ಅಂದ್ಬಿಟ್ಟು ಇಬ್ಬರು ಹೆಣ್ಮಕ್ಳು ಮದುವೆನು ಊರ್ ಮಂದಿನೆಲ್ಲ ಬಿಟ್ಟಾತ ಮದುವೆ ಮಾಡ್ಬಿಡ್ಲು ತಕ ಅವಳ ಭಾರಿ ಛತ್ರಿ ಅವಳ ಬಿಡು ಇವಾಗ ಗುಂಡಕ್ಕ ನೋಡಿದ್ರ ಇಬ್ಬರು ಗಂಡ್ಮಕ್ಳನ್ನ ಮಾಡ್ಬಿಟ್ಲು ಆಕೆ ನೋಡಿದ್ರೆ ಇಬ್ಬರು ಹೆಣ್ಮಕ್ಳನ್ನ ಆತಾಗ ಒಳಗ ಮಾಡ್ಬಿಟ್ಲು ಅಯ್ಯೋ ನಮ್ಮ ತಾಯಿರ ಒಳಗ ಅದೇನಂತ ಮದುವೆ ಮಾಡ್ಕೊಂತೀರೋ ಊರ್ ಮಂದಿಗೆ ಒಂದು 4 ಜನಕ್ಕೆ ಇಟ್ಟಿಕ್ರಿ ಅವಾಗ ಮಾಡ್ಕೊಳ್ರಿ ಏ ದೊಡಮ್ಮ ಆಗ್ಲೆಲ್ಲ ನೀನು ಮಾತಾಡೋಕೆ ಬರ್ಬೇಡ ದೊಡಮ್ಮ ಓ ಮದುವೆ ಆಗೋಳು ಇರು ಮಗಳು ಥರ ಅಂದ್ಬಿಟ್ಟು ಮಗಳು ಅಂತ ಇಷ್ಟಪಡಕ್ಕಿಲ್ಲಲ್ಲ ನೀನೇನೋ ಮಾತಾಡೋದು ಹೋಗು ಸುಮ್ಕ ಅದೇನು ಮಾತಾಡಿ ಬಾಯಿ ನೋಯ್ಸ್ಕಂತಿ ಓಹೋ ಈಗ ಸಾವುಕಾರ ಮನೆ ಕತ್ತು ಬಂದ್ಬಿಡ್ತು ಇವಳ್ಗ ನೀನು ಎಂಥ ಛತ್ರಿ ಬಿಲ್ಲಿ ಅಂತ ಇಷ್ಟ ಗೊತ್ತಾಗುತ್ತಕ್ಕೊಂಡ್ರು ನಾ ಬಾಳಿ ನಾಟಕ ಮಾಡಬೇಡ ಒಬ್ಬ ಮೊಕಾಡ ಹಾಕೊಂಡು ಬದುಕ್ಬೇಡ ನಿನ್ನ ಮೊಕಾಡ ಕಳ್ಚ ಕಳಿಸ್ತಾನೆ ಸಂಕ್ರ ಕಳ್ಚಲಿಲ್ಲ ಅಂದ್ರೆ ಆಮ್ಯಾಗ ಬೇಕಾರೆ ಹೇಳು ಸುಪ್ನಾದ್ಗಿತಿ ನಾನೇನು ಮುಖವಾಡ ಹಾಕೊಂಡು ಬದುಕ್ತಿಲ್ಲ ನಾನಿರೋದ ಹಿಂಗೈತಿ ಅದೇನು ಮುಖವಾಡ ಪಪಕಡ ಅಂತ ಅನ್ನೋದು ನಿನ್ಗೆ ನಂಗೆ ಹೋಗು ಸುಮ್ಕ ನಾನು ಹೆಂಗಿರ್ಬೇಕು ಹೆಂಗೆ ಬಿಡ್ಬೇಕು ಅನ್ನೋದು ನನಗೆ ಗೊತ್ತೈತೆ ನಮ್ಮಪ್ಪ ನೋಡ್ಕೊಂತಾರ ಅದನ್ನ ಬಿಟ್ಟು ಇಲ್ಲಿ ಬಂದು ಮಾತಾಡ್ಬಿಡೋದೊಡಮ್ಮ ನಮ್ಗೆ ಬೇಜಾರಾಗ್ತವ ನೀವು ಬಂದಿರ ಅಂದ್ರೆ ಬೇಜಾರಾಗ್ತವ ಅತ್ತೆ ಮಾವ ಅವ್ರದ್ದೇನು ನೋಡ್ತೀರಿ ತಿರಿಕಲ್ರಿ ಇತ್ತಾಗ ನಾವು ಖುಷಿಯಾಗಿರ್ಬೇಕಾರೆ ಇಂಥವು 100 ಬರ್ತಿರ್ತಾವ ಒಂದು ಅಮ್ಮ ಉದ್ರೆ ಮಾತಾಡಕ್ ಹೋಗ್ಬೇಡ ಸುಮ್ಮನೆ ನಿಂತ್ಕ ದೊಡ್ಡವ್ರು ಮಾತಾಡ್ಬೇಕಾರೆ ಚಿಕ್ಕಕ್ಕೆ ಸುಮ್ಮನೆ ನಿಂತ್ಕೊಂಬೇಕು ಈಗ ತಾನ ಮದುವೆ ಆಗಿ ಸುಮ್ಮನಿರು ಅದನ್ನ ಬಿಟ್ಟು ದೊಡ್ಡ ಮಾತಾಡಿದ್ರೆ ಯಾವ್ದಕ್ಕೆ ಬರುತ್ತೆ ಹೇಳು ಸುಮ್ಮನೆ ನಿಂತ್ಕ ಅಂತ ಹೇಳಿದ್ದು ಯಾಕತ್ತೆ ಸುಮ್ಮನಿರ್ಬೇಕು ಅವಳಿಗೆ ನ್ಯಾಯ ಐತೆ ಕೇಳ್ತಾವಳೆ ಸುಮ್ಮನಿರತ್ತೆ ಅದಕ್ಕೆ ಸುಮ್ಮನಿರು ಅಂತ ಹೇಳ್ತೀರಿ ಓ ಈ ವಯಸ್ಸಾಗ ಕೇಳ್ದಂಗೆ ಇನ್ಯಾ ವಯಸ್ಸಾಗ ಕೇಳ್ತಾರೆ ಅವಳೇನು ಬಾರಿ ಏನಾರು ಉದ್ರ ಥರ ಮಾತಾಡ್ತಾವಳೇನು ಉದ್ರೆ ಮಾತಾಡ್ತಾವಳೇನ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತಾವಳ ಅವಳೇನು ಕೆಟ್ಟದಾಗೇನು ಮಾತಾಡ್ತಿಲ್ಲ ನಾವು ಇಲ್ಲ ನಿಂತೀವಿ ಕೆಟ್ಟದ್ದು ಮಾತಾಡಿದ್ರೆ ನಾನು ಬೈತಿದ್ದಿ ಅವಳು ಮಾತಾಡ್ತಿರೋದ್ರಾಗೂ ಅರ್ಥ ಐತಿ ಮದುವೆ ಆಗಬೇಕಾರೆ ಎದಕ್ಕೆ ಬರಬೇಕು ಹುಡುಗಿ ಇದ್ರೆ ಸಾಕು ಅಪ್ಪ ಅಮ್ಮನ ಕರೆಯಲ್ಲ ಏನು ಕಾಲದಾಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಇರಲಿ ಅಂತ ನಾವು ಮಾತಾಡ್ಕೊಂಡು ಸಿಂಪಲ್ ಮಾಡ್ಕೊಂಡಿವಿ ಊರ್ ಮಂದಿ ಸರಿ ಇಲ್ಲ ನನ್ನ ಮದುವೆ ಕೆಡಿಸ್ತಾರ ಅಂತೇಳಿ ಅದ್ರಾಗ ಈ ಊರೆಲ್ಲ ಬಂದು ಜಗಳ ಮಾಡಿದ್ರೆ ಯಾರು ಕೇಳ್ಕೊಂಬತ್ತಾರೆ ಸುಮ್ಮನಿರಿಯತ್ತೆ ಯಪ್ಪ ಈ ಕಡೆ ತಿರುಗ್ರಿ ಮಂದಿ ಹತ್ರ ಏನು ಮಾತಾಡ್ತೀರಿ ಮಾತಾಡ್ ನಮ್ಗೆ ಬಾಯಿ ನೋಯ್ತಾವ ತಿರ್ಕಲ್ರಿ ಇತ್ತಾಗ ಎಷ್ಟು ಮಾತಾಡ್ಬೇಕು ಅಷ್ಟಾಗ ಮಾತಾಡ್ಬೇಕು ಎಷ್ಟಾಗಿರ್ಬೇಕು ಅಷ್ಟಾಗ ಇರ್ಬೇಕು ಭಾಳ ಮಂದಿ ಜೊತೆ ಮಾತಾಡಕ್ ಹೋಗ್ಬಾರ್ದು ತಿರ್ಕರಿ ಇತ್ತಾಗ ಮದ್ವೆ ನಿಲ್ಸಕ ಅಂತ ಬಂದೇವೇನೋ ಆದ್ರೆ ಏನ್ ಮಾಡ್ಬಿಡೋದು ಮದ್ವೆ ಆಗ್ಬಿಟ್ಟೈತಲ್ಲ ಒಟ್ಟರ್ಕೊಂಡ್ ಕುಂತವ್ರೆ ಕಣ ಶಂಕರ ಉರ್ಕೊಳ್ಳಿ ನಿನ್ನ ಒಂದು ಅಮ್ಮನ ನೋಡಿ ಉರ್ಕೊಂಡ್ ಸಾಯಿಲೆ ಬಾ ನೋಡಿದ್ರಲ್ಲ ವೀಕ್ಷಕರೇ ಶಾಂತಿ ಇದು ಒಂದು ಅಮ್ಮಂದುವ ಮತ್ತ ಶಂಕರಂದುವ ಫಸ್ಟ್ ಮದುವೆ ಮಾಡ್ಬಿಡುಮ ಅಂತೇಳಿ ಗುಂಡಕೈಯಾಗ ಬೇಡ್ಕಂತಿದ್ಲ 3 ದಿನದೊಳಗೆ ಆಗ್ಬೇಕಂದಾರ ಅಂತೇಳಿ ಇನ್ನ ಚಂದ್ರದ ಮತ್ತ ಸುಂದರಿ ಅಮ್ಮಂದು ಕೇಳಿಲ್ಲ ಅವರಿಬ್ರದ್ದು ಕೇಳಿ ಇನ್ನೊಂದು ವಾರದಾಗ ಮದುವೆ ಮಾಡ್ತಾರ ಹೆಣ್ಮಗಳನ್ನ ಕಳಿಸ್ಬೋದಂತ ಏನ್ ಆಗಕ್ಕಿಲ್ಲ ಅಂತ ಮದುವೆ ಮಾಡ್ಬಿಡ್ತಾರ ಹಾಕಿದ್ವ ಫಸ್ಟ್ ನನ್ನ ಮಗಳು ಮನೆಗೆ ಹೋಗ್ಬೇಕಂತ ಅವಳು ನನ್ನ ತಮ್ಮನಿಂತಿ ಬೇಕು ಮೊದ್ಲು ಅಂತ ಅಂದ್ಲಂತ ಸುಂದರಿ ಅಮ್ಮ ಅದಕ್ಕೆ ಫಸ್ಟ್ ಹಾಕಿ ಕರ್ಕೊಂಡು ಹೋಗ್ತಾರ ಈಕಿನ ಆಮ್ಯಾಗ ಬೇಕಾರ ಅವರಿಬ್ರದ್ದು
ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.